ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಪಂಚಾಯಿತಿ, ಪೊಲೀಸ್ ಠಾಣೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು. ಪಾಟೇಲ್ ಆಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೇಲ್ ಮಾತನಾಡಿ, ಈ ದಿನ ವಾಲ್ಮೀಕಿ ಮಹರ್ಷಿ ಜಯಂತಿ ಒಂದು ವಿಶೇಷವಾದ ದಿನ. ಮಹರ್ಷಿ ಮೂಲತಃ ರತ್ನಾಕರ ಎಂಬ ಹೆಸರಿತ್ತು. ಇವರ ಮೂಲತಃ ವೃತ್ತಿ ಬೇಟೆಯಾಡುವುದು, ಕಳ್ಳತನ ಮಾಡುವುದು ಇತಿಹಾಸದಲ್ಲಿ ಹೇಳುತ್ತಾರೆ. ನಂತರ ಮಹರ್ಷಿಯು ಪರಿವರ್ತನೆಯಾಗಿ ಕವಿ ಮಹರ್ಷಿಯಾಗಿ ಇಡೀ ವಿಶ್ವವೇ ಬೆರಗಾಗುವ ರೀತಿಯಲ್ಲಿ ರಾಮಾಯಣವೆಂಬ ಗ್ರಂಥವನ್ನು ಬರೆದ ಮಹಾನ್ ವ್ಯಕ್ತಿ. ಮಹರ್ಷಿ ವಾಲ್ಮೀಕಿ ರಾಮಾಯಣ ಗ್ರಂಥ ಬರೆಯದಿದ್ದರೆ ರಾಮಯರು, ಸೀತೆಯಾರು, ಅವರ ಇತಿಹಾಸವೇನೆಂದು ನಮಗೆ ತಿಳಿಯುತ್ತಿರಲಿಲ್ಲ. ಇವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ, ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಲ್ಲದೆ ಬೇರೆ ದೇಶಗಳಿಗೂ ಅನ್ವಯವಾಗುವ ರೀತಿಯಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ. ಇಡೀ ಮಾನವ ಕುಲಕ್ಕೆ ಮಹಾಗ್ರಂಥವನ್ನು ಬರೆದಂತಹ ಇವರೇ ಮಹರ್ಷಿ ವಾಲ್ಮೀಕಿ ಕವಿಗಳು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಪಾಟೀಲ್ ರವರ ಪುತ್ರನಾದ ವೈಷ್ಣವ್ ರವರು ಮಹರ್ಷಿ ವಾಲ್ಮೀಕಿಯವರಂತೆ ಉಡುಪು ಧರಿಸಿರುವುದು ವಿಶೇಷವಾಗಿತ್ತು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಿ. ಕೆಂಚಮ್ಮ, ಎಸ್ಐ ವಿಜಯ್ ಕೃಷ್ಣ, ಪಿಡಿಒ ಮಾರುತಿ, ಮುಖ್ಯ ಗುರುಗಳಾದ ಕರಿಬಸಪ್ಪ, ಎಂ. ಮಾಲತೇಶ್ ಪಾಟೀಲ್, ಸಹ ಶಿಕ್ಷಕರಾದ ಪಿ. ಬಸವರಾಜ್, ಎ. ಕೆಂಪಣ್ಣ, ಸತೀಶ್, ವೀರೇಶ್, ಸತೀಶ್, ಉಮಾದೇವಿ, ಸರಸ್ವತಿ, ಬಂದಮ್ಮ, ಕೆಂಪಣ್ಣ, ಪರಶುರಾಮ್, ಪೂರ್ಣಿಮಾ, ಗಿರಿಜಾ, ಪವನಕುಮಾರಿ, ರೇಖಾದೇವಿ, ಸುನಂದ, ಪೊಲೀಸ್ ಸಿಬ್ಬಂದಿಗಳಾದ ಎಂ. ಕೊಟ್ರೇಶ್, ನಾಗರಾಜ್, ರವಿನಾಯ್ಕ್, ವೀರಮ್ಮ, ಕೊಟ್ರಮ್ಮ, ಕಾರ್ಯದರ್ಶಿ ಶಿವಲೀಲಾ, ಗ್ರಾಮ ಪಂಚಾಯಿತಿ ಸದಸ್ಯರು ಎಸ್. ಡಿ. ಎಂ. ಸಿ. ಅಧ್ಯಕ್ಷ ಖಾಜಾ ಹುಸೇನ್, ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ನಾಡಿನ ಜನತೆಗೆ ವಾಲ್ಮೀಕಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ವಾಲ್ಮೀಕಿ ಜಯಂತಿ ಒಂದು ವಿಶೇಷವಾದ ದಿನ. ವಾಲ್ಮೀಕಿಯವರು ರತ್ನಾಕರ ಎಂಬ ಮೂಲ ನಾಮದಲ್ಲಿ ಮೊದಲನೇ ಹೆಸರು ರತ್ನಾಕರ ಅಂತೇಳಿ. ಅವರು ರತ್ನಾಕರ ಅಂತೇಳಿ ವಾಲ್ಮೀಕಿ ಹಿಂದಿನ ಒಂದು ಅವರ ವೃತ್ತಿ ಬೇಟೆಯಾಡುವುದು ಮತ್ತು ಕಳ್ಳತನ ಮಾಡುವುದು ಅಂತ ಇತಿಹಾಸಗಳಲ್ಲಿ ಹೇಳ್ತಾರೆ. ಅಂಥ ಒಬ್ಬ ಮನುಷ್ಯ ಪರಿವರ್ತನೆಯಾಗಿ ಇಡೀ ಒಂದು ವಿಶ್ವವೇ ಬೆರಗಾಗುವಂತಹ ಒಂದು ರಾಮಾಯಣವನ್ನು ಬರೆದಂತಹ ಮಹಾನ್ ವ್ಯಕ್ತಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು. ಆ ಮಹರ್ಷಿಗಳು ಇವತ್ತು ಬರೆದಿದ್ದಪ್ಪ ಅಂದರೆ ನಮಗೆ ರಾಮ ಯಾರು, ಸೀತೆ ಯಾರು, ಇಡೀ ಒಂದು ಇತಿಹಾಸನ ಗೊತ್ತಿರಲಿಲ್ಲ. ಇವರು ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಗಳಲ್ಲ. ನಾವು ಇವತ್ತು ಅವರನ್ನು ಒಂದೇ ಒಂದು ಜಾತಿಗೆ ಸೀಮಿತ ಮಾಡುವಂಥ ಒಂದು ಸಂಕುಚಿತ ಅರ್ಥಕ್ಕೆ ಬಂದಿದ್ದೀವಿ. ಇಡೀ ಹಿಂದೂ ಧರ್ಮಕ್ಕೆ ಸೀಮಿತ ಅಲ್ಲದೆ ನಮ್ಮ ದೇಶ ಅಲ್ಲ, ಬೇರೆ ದೇಶಗಳಿಗೂ ಸಹಿತನೂ ಒಂದು ಮಹತ್ವವಾದಂಥ ಒಂದು ಗ್ರಂಥವನ್ನು ಬರೆದಂಥ ಮಹಾನ್ ವ್ಯಕ್ತಿ ಅಂದರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಬರೆದಂಥ ಇವತ್ತಿನ ದಿನ ನಾವು ಹಿಂದೂ ಧರ್ಮ ಐತಿ, ನಮ್ಮ ಹಿಂದೂ ಧರ್ಮ ಮೂಲ ದೇವರು ಅಂದ್ರೆ ರಾಮ ಅಂತೀವಿ. ಆ ರಾಮ ಇದ್ದಾನೆ ಅಂತ ಇವತ್ತೇನಾದರೂ ನಮಗೆ ಗೊತ್ತಿರಬೇಕಂದ್ರೆ ಅದು ವಾಲ್ಮೀಕಿ ಬರೆದಂಥ ರಾಮಾಯಣದಿಂದ ನಮಗೆ ಗೊತ್ತಾಗ್ತೇವೆ ವಿನಃ ಇವತ್ತು ನಮ್ಮ ದೇವರು ರಾಮ ಅಂತೀವಿ. ಅಂಥ ದೇವರನ್ನು ಇದಾನೆ ಅಂತೇಳಿ ಬರೆದಂಥ ಮಹಾತ್ಮ ವ್ಯಕ್ತಿ ಅಂದರೆ ವಾಲ್ಮೀಕಿ ಮಹಾಗುರುಗಳು. ಅವರು ಒಂದು ಜಾತಿಗೆ ಸೀಮಿತವಾದ ಒಂದು ವ್ಯಕ್ತಿ ಅಲ್ಲ, ಇಡೀ ಹಿಂದೂ ಧರ್ಮಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಬೇಕಾದಂಥ ಒಬ್ಬ ವ್ಯಕ್ತಿ. ಅಂಥ ವ್ಯಕ್ತಿಗಳ ಒಂದು ಜನ್ಮ ದಿನಾಚರಣೆ ಮಾಡುವುದು ಒಂದು ಸೂಕ್ತ ಅಂಥೇಳಿ, ವಿಶೇಷವಾಗಿ ಆಚರಣೆ ಮಾಡುವುದು ಸೂಕ್ತವಾದಂಥ ಕಾಲ ಅಂತೇಳಿ ನಾನು ಹೇಳ್ತೀನಿ.